ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಕಿಚನಲ್ಲಿ ಆರ್ಗನೈಸ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದು ವಾಲ್ಪೇಪರ್ ಸಿಗುತ್ತಲ್ಲ, ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಅದು ಚೆನ್ನಾಗಿರುತ್ತಂತೇಳಿ ವಾಲ್ಪೇಪರ್ ಅಂಟಿಸಿದ್ದೆ. ಮತ್ತು ಅದನ್ನು ರಿಮೂವ್ ಮಾಡೋದಕ್ಕೆ ಆಗಿಲ್ಲ, ತುಂಬ ಕಷ್ಟ ಆಯಿತು. ನೋಡಿ, ರಿಮೂವ್ ಮಾಡೋಕ್ಕೆ ಹೋದಾಗ ಯಾವ ಥರ ಆಗಿದೆ ಅಂಥೇಳಿ. ನಾವು ಶೋಗೆ ಅಂಟಿಸ್ತೀರಿ, ಮತ್ತು ಅದನ್ನು ರಿಮೂವ್ ಮಾಡೋದಕ್ಕಾಗೋದೇ ಇಲ್ಲ. ಅಂದರೆ ಸುಮಾರು ದಿನ ಬಂದಿಲ್ಲ, ಒಂದು ವಾರ ಆದಮೇಲೆ ಎಲ್ಲ ರಿಮೂವ್ ಮಾಡಿದೆ. ನೋಡಿಕೊಂಡು ಅಂಟಿಸಿ, ಯಾವುದಾದ್ರೂ ಅಷ್ಟೇ ಆನ್ಲೈನಲ್ಲಿ ತಗೊಂಡ್ಮೇಲೆ ನಮ್ಮ ಕಿಚನಿಗೆ ನಾವು ಅಂಟಿಸ್ತೀರಿ, ಬಟ್ ಅದನ್ನು ತೊಳೆಯೋದಕ್ಕಾಗಲ್ಲ, ರಿಮೂವ್ ಮಾಡೋದಕ್ಕಾಗಲ್ಲ. ಅದು ಗಲೀಜಾದಾಗ ನಮಗೆ ಚೆನ್ನಾಗಿ ಕಾಣಿಸಲ್ಲ. ಒಂದು ಸಲ ಎಲ್ಲ ನೋಡಿಕೊಂಡು ಟ್ರೈ ಮಾಡಿ ಅಂಟಿಸಿ ಮತ್ತು ವಾಲ್ಪೇಪರ್ನ. ನಾನಿವತ್ತು ಸಾಮಾನೆಲ್ಲ ಖಾಲಿಯಾಗಿತ್ತು, ಅಂದರೆ ದಿನಸಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಸ್ಟೀಲ್ ಬಾಕ್ಸಸ್ ಎಲ್ಲ ತೊಳೆದು ಹೊರಗಡೆ ಎಲ್ಲ ಬಿಸಿಲಿಗೆ ಹಾಕಿದ್ದೆ. ಒಣಗಿದ ಮೇಲೆ ಎಲ್ಲ ಒರೆಸ್ಬಿಟ್ಟು ಮತ್ತೆ ಎತ್ತಿಡ್ಬೇಕಂತೇಳಿ ಅಲ್ಲಿ ಕಾಣಿಸ್ತಾ ಇರೋ ಸ್ಟ್ಯಾಂಡಲ್ಲಿ ಬಂದು ನಾನೆಲ್ಲ ಸ್ಟೀಲ್ ಬಾಕ್ಸ್ ಇಡ್ತೀನಿ. ಆ ಸ್ಟ್ಯಾಂಡಲ್ಲಿ ನಮ್ಮ ಮನೇಲಿ ಕಿಚನ್ ಬಂದು ಸ್ವಲ್ಪ ಚಿಕ್ಕದು, ಹಾಗಾಗಿ ನಾನು ಸ್ಟ್ಯಾಂಡ್ ತಗೊಂಡು ಸ್ಟ್ಯಾಂಡಲ್ಲಿ ಇಡ್ತಾಯಿದ್ದೀನಿ ಸ್ಟೀಲ್ ಬಾಕ್ಸಸ್ಸು. ಆ ಸ್ಟೀಲ್ ಬಾಕ್ಸಸ್ಸಲ್ಲಿ ದಿನಸಿ ಐಟಮ್ಸ್ ಎಲ್ಲ ಇಡ್ಬೋದು. ಅದೇ ಕಾಳುಗಳು, ಅವರೆಕಾಳು, ತೊಗರಿಬೇಳೆ, ಅಲಸಂದಿ ಕಾಳು, ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲನೂ ನಾನು ಅದರಲ್ಲೇ ಇಡೋದು. 3/4 kg ಹಿಡಿಯುತ್ತೆ ಆ ಸ್ಟೀಲ್ ಬಾಕ್ಸಲ್ಲಿ, ಹಾಗಾಗಿ ಎಲ್ಲ ನಾನು ಅದರಲ್ಲೇ ಇಡೋದು. ಮತ್ತು ಗಾಜಿನ ಬಾಕ್ಸ್ ಅಷ್ಟೊಂದಿಲ್ಲ ನನ್ನ ಹತ್ರ, ಯಾಕಂದರೆ ಇಡೋದಕ್ಕೆ ಜಾಗ ಇಲ್ವಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ. ಸ್ವಲ್ಪ ಇದ್ದಾವೆ, ಬಟ್ ಅದರಲ್ಲಿ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ತೀನಿ. ಮತ್ತು ಇನ್ನೊಂದು ಏನಂದರೆ, ಗಾಜಿನ ಬಾಟ್ಲ್ಸ್ ಎಲ್ಲ ನಾವು ಅಕಸ್ಮಾತ್ ಏನಾದರೂ ಕೈ ತಪ್ಪಿ ಕೆಳಗಡೆ ಬಿತ್ತು ಅಂದರೆ ಒಡೆದೋಗುತ್ತೆ. ಸ್ಟೀಲ್ ಬಾಕ್ಸು ಒಂದು ಸಲ ಬಿದ್ದರೂ ಏನೂ ಆಗೋಲ್ಲ, ಮತ್ತು ಅದನ್ನು ನಾವು ಎತ್ತಿಟ್ಕೋಬೋದು. ಗಾಜಿನ ಬಾಟ್ಲ್ಸ್ ಆಗಲ್ಲ. ಗ್ಲಾಸಸ್ಸು ಅಷ್ಟೇ, ನಾನು ತುಂಬ ಒಡೆದಾಕ್ಬಿಟ್ಟಿದ್ದೀನಿ. ಕೈ ಜಾರ್ ಬಿತ್ತು, ಏನು ಮಾಡೋಕ್ಕಾಗಲ್ಲ. ನಮಗೆ ಹೆಣ್ಮಕ್ಳಿಗೆ ಏನಂದರೆ ಸೀರೆಗಳು, ಬಟ್ಟೆಗಳ ಮೇಲೆ ಎಷ್ಟು ಇಷ್ಟಪಡ್ತೀವೋ ಅದೇ ರೀತಿ ಅಡುಗೆ ಮನೆ ಸಾಮಾನು ಮೇಲೂ ಅಷ್ಟೇ ಇಷ್ಟಪಡ್ತೀರಿ. ಹಾಗಾಗಿ ನಾವೆಲ್ಲಾದರೂ ಹೋದಾಗ ನಮಗೇನಾದರೂ ಕಾಣಿಸ್ತು ಅಂದರೆ ಇಡೋದಕ್ಕೆ ಜಾಗ ಇಲ್ಲ ಅಂದರೂ ಅಷ್ಟೇ ನಾವು ತಗೊಂಡು ಬರ್ತೀರಿ. ಏನು ಮಾಡೋಕ್ಕಾಗಲ್ಲ, ನಮಗಷ್ಟೇ ಕಿಚನಿಗೆ ಏನೇನು ಬೇಕು ಅಲಂಕಾರ, ಕಿಚನ್ಗೆ ಅಲಂಕಾರ ಮಾಡೋದೇ ನಮಗೂ ಇಷ್ಟ ಆಗುತ್ತೆ. ಆದಷ್ಟು ನಾನು ಕಮ್ಮಿ ಸಾಮಾನು ಇಕ್ತೀನಿ, ಯಾಕಂದರೆ ದೊಡ್ಡದಾಗಿದ್ದರೆ ನಮಗೆ ಎಷ್ಟು ಸಾಮಾನು ಬೇಕಂದ್ರೂ ಇಟ್ಕೋಬೋದು. ಈಗ ಸದ್ಯಕ್ಕೆ ನಮ್ಮ ಮನೆ ಕಿಚನ್ನು ಚಿಕ್ಕದು, ಹಾಗಾಗಿ ನಾನು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಮಾನು ಇಟ್ಟಿದ್ದೀನಿ. ಕಿಚನಲ್ಲಿ ಇಡೋದಕ್ಕೆ ಯಾವಾಗಾದರೂ ಔಟ್ಸೈಡ್ ಹೋದಾಗ ಏನಾದರೂ ಕಾಣಿಸ್ದಾಗ ಇಷ್ಟ ಆಗುತ್ತೆ ತಗೊಬಂದು ಇಡಬೇಕು ಅಂಥೇಳಿ. ಆದರೆ ಜಾಗ ಸಾಲಲ್ಲ. ಸುಮ್ಮನೆ ಜಾಗ ಸಾಲಲ್ಲ ಅಂದಾಗ ನಾವು ತಂದು ಮತ್ತು ನಮಗೆ ಕೈಗೆಲ್ಲ ಅಡ್ಡ ಸಿಗ್ತಾ ಇರುತ್ತೆ, ಏನು ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಮ್ಮ ಮನೇಲಿ ಎಷ್ಟು ಜಾಗ ಸಾಲುತ್ತೋ ಅಷ್ಟರಲ್ಲಿ ನಾವು ಇಟ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲಿ ಇಲ್ಲಿ ನೋಡಿದಾಗ ನಮಗೂ ಆಸೆ ಆಗುತ್ತೆ, ಅದು ತಂದಿಡಬೇಕು, ಇದು ತಂದಿಡಬೇಕು ಅಂಥೇಳಿ. ಏನು ಮಾಡೋಕ್ಕಾಗಲ್ಲ. ಈಗ ಕೆಲವೊಬ್ರು ಮನೆಯಲ್ಲಿ ಕಬೋರ್ಡ್ಸ್ ಇರಲ್ಲ, ಯಾಕಂದರೆ ನಾವು ಈಗ ಖಾರದ ಪುಡಿ, ಅರಿಶಿನ ಪುಡಿ ಈ ಥರ ಡಬ್ಬಗಳನ್ನೆಲ್ಲ ಇಡೋದಕ್ಕೆ ಕಬೋರ್ಡು ಇಡಲ್ಲ. ನಮ್ಮ ಮನೇಲೂ ಅಷ್ಟೇ ಇಲ್ಲ. ಚಿಕ್ಕದಾಗಿ ಒಂದಷ್ಟೇ ಕಬೋರ್ಡ್ ಮಾಡಿಸಿರೋದು ನಾನು. ನನಗೆ ಅದು ಸಾಕಾಗಲ್ಲ, ಹಾಗಾಗಿ ನಾನು ಚಿಕ್ಕದೊಂದು ಸ್ಟ್ಯಾಂಡು, ದೊಡ್ಡದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೆ. ಆ ದೊಡ್ಡದು ಬಂದು ಅಲ್ಲಿದೆಯಲ್ಲ ಆ ಸ್ಟ್ಯಾಂಡು, ಚಿಕ್ಕದು ಬಂದು ನಿಮಗೆ ಕಾಣಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ, ಈ ತೋರಿಸ್ತಾ ಇದ್ದೀನಿ. ಈ ಥರ ಸ್ಟ್ಯಾಂಡಲ್ಲಿ ನೋಡಿ, ನಾನು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ.
ಮತ್ತು ಕಾಣಿಸುತ್ತೆ, ಕೈಗೆ ಬೇಗ ಸಿಗುತ್ತೆ ನಮಗೆ ಬೇಕಾದಾಗ. ಅಡುಗೆಗೆ ಏನೇನು ಬೇಕೋ ಆ ಪುಡಿಗಳು, ಜೀರಿಗೆ, ಮೆಣಸು, ಆಲ್ಮೋಸ್ಟ್ ದಿನಸಿ ಐಟಮ್, ಸಾಸಿವೆ, ಕಡಲೆಬೇಳೆ, ಖಾರದ ಪುಡಿ, ಮೆಣಸು ಪುಡಿ, ಎಲ್ಲ ಥರದ ಪುಡಿಗಳು ಅಲ್ಲಿಟ್ಟಿದ್ದೀನಿ. ಮತ್ತು ಈ ಕಡೆ ಚಿಕ್ಕದಾಗಿ ಒಂದು ಕಬೋರ್ಡ್ ಇದೆ, ಅಲ್ಲೂ ಅಷ್ಟೇ ನಿಮ್ಗೆ ಹೇಳಿದ್ನಲ್ಲ ನಾನು ಆಗಲೇ, ರವೆ, ಸೇಮಿಯಾ ಆ ಥರ ಬಾಕ್ಸಸ್ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಈ ಥರ ಕಾಣಿಸ್ದಾಗ ನಮಗೆ ಅಡುಗೆ ಮಾಡೋದಕ್ಕೂ ಅಷ್ಟೇ ಬೇಗ ಆಗೋಗುತ್ತೆ. ಆ ಮೇಲೆ ಇಟ್ಟಿರೋ ಸಾಮಾನಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಕ್ಲೀನ್ ಮಾಡಿದ್ದೀನಲ್ಲ, ತಂದ ಮೇಲೆ ಹಾಕಬೇಕು. ಈ ಕಡೆ ಸ್ಟೀಲ್ ಸ್ಟ್ಯಾಂಡ್ ಜೋಡಿಸಿದ್ದೀನಿ, ಅಂದರೆ ಬ್ಯಾಕ್ ಸೈಡು. ಇದರಲ್ಲೆಲ್ಲ ಸ್ಟೀಲ್ ಐಟಮ್ಸ್ ಇಕ್ಕಿದ್ದೀನಿ. ಅಂದರೆ ಮೇಲೆ ಜಾಗ ಇದೆ, ತಟ್ಟೆ ಎಲ್ಲ ಇಟ್ಕೋಬೋದು. ನಾನು ಇಟ್ಟಿಲ್ಲ, ಯಾಕಂದರೆ ಕಬೋರ್ಡಲ್ಲಿ ಡ್ರಾನಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ನನಗೆ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಇಷ್ಟು ಸಾಮಾನು ಇಟ್ಟಿದ್ದೀನಿ. ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ನಿಮಗೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ ನೀವೆಲ್ಲರೂ. ಈ ಥರ ಕಾಳೆಲ್ಲ ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ಆಲ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ಥ್ಯಾಂಕ್ ಯು.